ನನ್ನ ಚಾನಲ್ ನಲ್ಲಿ ವೆಲ್ಕಮ್. ಸೊ ಗೈಸ್, ಇವತ್ತಿನ ರೀಡಿಂಗ್ ಬಂದು ಪಿಕ್ ಅ ಕಾರ್ಡ್ ರೀಡಿಂಗ್ ಇರುತ್ತೆ. ಈ ಒಂದು ಪಿಕ್ ಅ ಕಾರ್ಡ್ ರೀಡಿಂಗ್ ಯಾರಿಗೆ ರೆಸನೇಟ್ ಆಗುತ್ತೆ ಅಂದ್ರೆ ಎಲ್ಲರಿಗೂ ರೆಸನೇಟ್ ಆಗತ್ತೆ ಅಂತಾನೆ ನಾನು ಹೇಳ್ಬಹುದು. ಸೊ ನಿಮ್ಮ ಪರ್ಸನ್ ಅನ್ನ ನೀವು ನೆನೆಸ್ಕೊಂಡು ಈ ಒಂದು ರೀಡಿಂಗ್ ನ ನೋಡಿದ್ರೆ ಡೆಫಿನೆಟ್ಲಿ ಎಲ್ಲರಿಗೂ ಕೂಡ ರೆಸನೇಟ್ ಆಗತ್ತೆ ಅಂತ ನಾನು ಹೇಳ್ತೀನಿ. ಸೊ ಆ ಒಂದು ವ್ಯಕ್ತಿ ಯಾರು ಬೇಕಾದ್ರೂ ಆಗಿರ್ಬಹುದು. ಸೊ ನೀವು ಯಾರ ಬಗ್ಗೆ ಯೋಚನೆ ಮಾಡಿ ಒಂದು ರೀಡಿಂಗ್ ನ ನೋಡ್ತಾ ಇದ್ರ, ಆ ಒಂದು ವ್ಯಕ್ತಿ ನಿಮ್ಮನ್ನ ಮಿಸ್ ಮಾಡ್ಕೊಳ್ತಾ ಇದಾರ ಅನ್ನೋ ಒಂದು ರೀಡಿಂಗ್ ನ ತಗೊಂಡ್ ಬಂದಿದ್ದೀನಿ. ಸೊ ಡೂ ದೇ ಮಿಸ್ ಯು? ಸೊ ಆ ಒಂದು ವ್ಯಕ್ತಿ ನಿಮ್ಮನ್ನ ಮಿಸ್ ಮಾಡ್ಕೊಳ್ತಾ ಇದಾರ, ಈ ಒಂದು ಕ್ಷಣದಲ್ಲಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರೆ, ಎಲ್ಲಾನು ಕೂಡ ಈ ಒಂದು ವಿಡಿಯೋನಲ್ಲಿ ಡೀಟೇಲ್ ಆಗಿರುತ್ತೆ ಅಂತ ಹೇಳ್ತಾ ಇಲ್ಲಿ ನಾನು 2 ಕ್ರಿಸ್ಟಲ್ಸ್ ನ ಕೊಟ್ಟಿದ್ದೀನಿ. ಸೊ ಫಸ್ಟ್ ಕ್ರಿಸ್ಟಲ್ ಬಂದು ಬ್ಲಾಕ್ ಟರ್ಮಲಿನ್ ಅಂಡ್ ಸೆಕೆಂಡ್ ಕ್ರಿಸ್ಟಲ್ ಬಂದು ರೋಸ್ ಕ್ವಾರ್ಟ್ಸ್. ಇವೆರಡು ಕ್ರಿಸ್ಟಲ್ ಅಲ್ಲಿ ಯಾವ ಕ್ರಿಸ್ಟಲ್ ನಮಗೆ ಅಟ್ರಾಕ್ಟ್ ಆಗುತ್ತೋ ಆ ಕ್ರಿಸ್ಟಲ್ ನ ನೀವು ಚೂಸ್ ಮಾಡ್ಕೊಳ್ಳಿ. ಐ ಥಿಂಕ್ ಇವಾಗ ನೀವು ಚೂಸ್ ಮಾಡ್ಕೊಂಡಿದ್ದೀರಾ ಅನ್ಕೊಳ್ತೀನಿ. ಚೂಸ್ ಮಾಡದೇ ಇರೋರು ವಿಡಿಯೋನ ಪಾಸ್ ಮಾಡಿ ಸಹ ಚೂಸ್ ಮಾಡ್ಕೊಳ್ಬಹುದು ಅಂತ ಹೇಳ್ತಾ, ಸೊ ಎಸ್ ಗೈಸ್, ಇವಾಗ ರೀಡಿಂಗ್ ನ ಯಾರೆಲ್ಲ ಈ ಒಂದು ಬ್ಲಾಕ್ ಟರ್ಮಲಿನ ಚೂಸ್ ಮಾಡ್ಕೊಂಡಿದ್ರ, ಸೊ ಇವಾಗ ನೋಡೋಣ ಆ ಒಂದು ವ್ಯಕ್ತಿ ನಿಮ್ಮನ್ನ ಯೋಚನೆ ಮಾಡ್ತಾರ, ನಿಮ್ಮನ್ನ ಮಿಸ್ ಮಾಡ್ಕೊಳ್ತಾ ಇದ್ದಾರ, ಆ ಒಂದು ವ್ಯಕ್ತಿ ಪ್ರತಿಯೊಂದು ಮಾಹಿತಿನ ಇಲ್ಲಿ ತಿಳ್ಕೊಳ್ಳೋಣ. ಸೊ ಲೆಟ್ಸ್ ಬಿಗಿನ್. ಸೊ ಬಾಟಮ್ ಆಫ್ ದಿ ಕಾರ್ಡ್ 8 ಆಫ್ ಸೋರ್ಟ್ಸ್ ಇದೆ. ಸೊ ಗೈಸ್, ಯಾರೆಲ್ಲ ಫಸ್ಟ್ ಪೈಲ್ ನ ಇಲ್ಲಿ ಚೂಸ್ ಮಾಡಿದ್ರ, ಬಾಟಮ್ ಆಫ್ ದಿ ಕಾರ್ಡ್ ವಿ ಹ್ಯಾವ್ 8 ಆಫ್ ಸೋರ್ಟ್ಸ್, 8 ಆಫ್ ಪೆಂಟಿಕಲ್ಸ್, 3 ಆಫ್ ವ್ಯಾನ್ಸ್, 10 ಆಫ್ ವ್ಯಾನ್ಸ್, 6 ಆಫ್ ಪೆಂಟಿಕಲ್ಸ್, ಅದರ ಜೊತೆಗೆ ವಿ ಹ್ಯಾವ್ ಮೂನ್. ಸೊ ಗೈಸ್, ನನಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಷನ್ಸ್ ಬರ್ತಾ ಇದೆ ಅಂದ್ರೆ, ಸೊ ನೀವ್ ಯಾರನ್ನ ನೆನೆಸ್ಕೊಂಡು ಈ ಒಂದು ರೀಡಿಂಗ್ ನ ನೋಡ್ತಾ ಇದ್ದೀರಾ, ಡೆಫಿನೆಟ್ ಆಗಿ ಆ ಒಂದು ವ್ಯಕ್ತಿ ನಿಮ್ಮನ್ನ ಮಿಸ್ ಮಾಡ್ಕೊಳ್ತಾ ಇದ್ದಾರೆ, ನಿಮ್ಮ ಬಗ್ಗೆ ಖಂಡಿತವಾಗ್ಲೂ ಕೂಡ ಯೋಚನೆ ಮಾಡ್ತಾ ಇದ್ದಾರೆ ಅಂತಾನೆ ನಾನು ಹೇಳ್ಬೋದು. ಸೊ ರೈಟ್ ನಾವು ಅವರ ಜೀವನದಲ್ಲಿ ತುಂಬಾನೇ ಮೂನ್ ಎನರ್ಜೀಸ್ ಇದೆ, ತುಂಬಾ ಡಾರ್ಕ್ನೆಸ್ ಅಲ್ಲಿ ಇದ್ದಾರೆ. ಐ ಥಿಂಕ್ ದಿಸ್ ಪರ್ಸನ್ ಇಸ್ ನಾಟ್ ಸೋ ಹ್ಯಾಪಿ ಅಂತ ನಾನು ಹೇಳ್ಬೋದು. ಆ ಒಂದು ವ್ಯಕ್ತಿ ನಿಮ್ಮ ಎಕ್ಸ್ ಪರ್ಸನ್ ಆಗಿರ್ಬೋದು ಅಥವಾ ನಿಮ್ಮಿಂದ ತುಂಬಾ ದೂರ ಇದ್ದಾರೆ ಈ ಒಂದು ವ್ಯಕ್ತಿ. ಸೊ ನಿಮ್ಮ ಜೊತೆಗೆ ಕಮ್ಯುನಿಕೇಶನ್ ಅಲ್ಲಿಲ್ಲ, ಮಾತುಕತೆಯಲ್ಲಿಲ್ಲ, ನಿಮ್ಮಿಂದ ದೂರ ಉಳಿದಿದ್ದಾರೆ. ಐ ಥಿಂಕ್ ಇವ್ರನ್ನ ನೋಡಿ ನೀವು ತುಂಬಾ ವರ್ಷಗಳಾಗ್ತಾ ಬರ್ತಾ ಇದೆ. ಅಂಡ್ ನಿಮ್ಮ ಬಗ್ಗೆ ಒಂದು ವ್ಯಕ್ತಿಗೆ ಪ್ರತಿಯೊಂದು ಕಡೆನೂ ಕೂಡ ಮಾಹಿತಿಗಳು ಬರ್ತಾ ಇರುತ್ತೆ, ಗೊತ್ತಿದೆ ನಿಮ್ಮ ಬಗ್ಗೆ. ಬಟ್ ದಿಸ್ ಪರ್ಸನ್ ರೈಟ್ ನಾವು ಈ ಒಂದು ವ್ಯಕ್ತಿ ಖುಷಿಯಾಗಿಲ್ಲ ಅವರ ಜೀವನದಲ್ಲಿ ಅಂತ ನಾನು ಹೇಳ್ಬೋದು. ಅವರು ತುಂಬಾ ಕಷ್ಟ ಪಡ್ತಾ ಇದ್ದಾರೆ ಅವರ ಲೈಫ್ ಅಲ್ಲಿ. ನಾನು ಸೆಟ್ಲ್ ಆಗಬೇಕು, ನಾನು ಮುಂದುವರಿಬೇಕು, ಅಚೀವ್ ಮಾಡಬೇಕು ಅಂತ. ಬಿಕಾಸ್ ನಂಗೆ 8 ಆಫ್ ಪೆಂಟಿಕಲ್ ಎನರ್ಜಿ ತೋರಿಸ್ತಾ ಇದೆ. ದಿಸ್ ಪರ್ಸನ್ ಇಸ್ ವರ್ಕಿಂಗ್ ರಿಯಲಿ ಹಾರ್ಡ್. ತುಂಬಾ ಪರಿಶ್ರಮ ಆಗ್ತಾ ಇದ್ದಾರೆ. ಅವರು ಶ್ರಮ ಪಡ್ತಾ ಇರೋದಕ್ಕೆ ಅವರ ಲೈಫ್ ಅಲ್ಲಿ ಏನು ಕೂಡ ಸರಿಯಾಗಿ ನಡೀತಾ ಇಲ್ಲ. ಮೇ ಬಿ ಒಂದು ವ್ಯಕ್ತಿ ಅವರ ಲೈಫ್ ಅಲ್ಲಿ ತುಂಬಾನೇ ಡಿಸಪಾಯಿಂಟ್ಮೆಂಟ್ ಅಲ್ಲಿ ಇದ್ದಾರೆ ಅಂತ ನಾನು ಹೇಳ್ಬೋದು. ಈ ಒಂದು ವ್ಯಕ್ತಿಗೆ ಇವರ ಲೈಫ್ ನ ಹೇಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಬಿಕಾಸ್ ನಂಗೆ 8 ಆಫ್ ಸೋರ್ಟ್ಸ್ ಎನರ್ಜೀಸ್ ಇರೋದ್ರಿಂದ ದಿಸ್ ಪರ್ಸನ್ ಇಸ್ ಸಮಥಿಂಗ್ ಸ್ಟ್ರಗಲ್ ಅಲ್ಲಿ ಇದ್ದಾರೆ, ಕಷ್ಟ ಪಡ್ತಾ ಇದ್ದಾರೆ. ಎಷ್ಟೇ ಕಷ್ಟ ಪಡ್ತಾ ಇದ್ರು ಕೂಡ ಅವ್ರು ಅನ್ಕೊಂಡಿದ್ದಾಗ್ತಾ ಇಲ್ಲ, ಸಿಗ್ತಾ ಇಲ್ಲ. ಸೊ ತುಂಬಾ ಅವ್ರ ಲೈಫ್ ಅಲ್ಲಿ ನೆಗೆಟಿವ್ ಎನರ್ಜೀಸ್ ಇದೆ. ಅವರ ಸುತ್ತಮುತ್ತ ಇರುವಂತ ಕೆಲವೊಂದು ಜನಗಳಿಂದ ನಿಮ್ಮ ವ್ಯಕ್ತಿ ತುಂಬಾನೇ ಬ್ಯಾಡ್ ಹ್ಯಾಬಿಟ್ಸ್ಗೆ ಒಳಗಾಗಿರ್ಬಹುದು. ಮೇ ಬಿ ನನ್ಗೆ ಕಾಣಿಸ್ತಾ ಇದೆ ಅಂತಂದ್ರೆ ದಿಸ್ ಪರ್ಸನ್ ಇಸ್ ಸಮ್ವೇರ್ ವೆರಿ ಜೆನ್ಯೂನ್. ಆಕ್ಚುಲಿ ಅವರು ನಿಮ್ಮನ್ನ ತುಂಬಾ ಜೆನ್ಯೂನ್ ಆಗಿ ಪ್ರೀತಿ ಮಾಡ್ತಾ ಇದ್ರು, ಜೆನ್ಯೂನ್ ಆಗಿ ನಿಮ್ ಜೊತೆಗೆ ನಿಮ್ಮ ಲೈಫ್ ನಲ್ಲಿ ಲೀಡ್ ಮಾಡ್ತಾ ಇದ್ರು. ಬಟ್ ಎಲ್ಲೋ ಒಂದ್ ಕಡೆ ಒಂದು ವ್ಯಕ್ತಿ ನಿಮ್ಮನ್ನ ಬಿಡೋದಿಕ್ಕೆ ಕಾರಣ ಅಥವಾ ನಿಮ್ಮಿಂದ ಅವ್ರ ಏನಕ್ಕೆ ದೂರ ಇದ್ದಾರೆ, ನಿಮ್ ಜೊತೆಗೆ ಅವ್ರು ಯಾಕೆ ಮಾತಾಡ್ತಾ ಇಲ್ಲ ಅಂತಂದ್ರೆ ಎಲ್ಲೋ ಒಂದ್ ಕಡೆ ಅವರ ಸುತ್ತಮುತ್ತ ಇರುವಂತ ಕೆಲವೊಂದು ಜನಗಳು ಸರಿಗಿಲ್ಲ, ತುಂಬಾನೇ ನಕಲಿ ಜನಗಳಿದ್ದಾರೆ, ಫೇಕ್ ಪರ್ಸನಾಲಿಟೀಸ್ ಇದ್ದಾರೆ. ಸೊ ಈ ಒಂದು ವ್ಯಕ್ತಿ ಎಲ್ಲಾರನ್ನು ತುಂಬಾ ಬೇಗ ನಂಬ್ತಾರೆ. ಸೊ ಅವ್ರ ಇಂಟೆನ್ಷನ್ಸ್ ಏನಿರುತ್ತೆ, ಅವರು ಒಳ್ಳೇದ್ ಹೇಳ್ತಾರ ಕೆಟ್ಟದ್ ಹೇಳ್ತಾರ, ನಿಮ್ಮ ವ್ಯಕ್ತಿಗೆ ಯೋಚನೆ ಮಾಡಲ್ಲ. ಸೊ ಅವ್ರೇನಾದ್ರೂ ಹೇಳ್ತಾ ಇದ್ರೆ ಅಂದ್ರೆ ಆಯ್ತು ಸೈ, ಅದೇ ನಿಜ, ಅದನ್ನೇ ಅವ್ರು ನಿಮ್ಮ ವ್ಯಕ್ತಿಗೆ ಇನ್ಕ್ಲೂಡ್ ಮಾಡ್ಕೊಂಡು ಅವ್ರು ಇವತ್ತು ಅವ್ರ ಲೈಫ್ ಅಲ್ಲಿ ತುಂಬಾ ಕಷ್ಟ ಪಡ್ತಾ ಇದ್ದಾರೆ. ಸೊ ಎಷ್ಟೇ ಕಷ್ಟ ಪಡ್ತಾ ಇದ್ರು ಕೂಡ ಇವ್ರು ಅನ್ಕೊಂಡಿದ್ದು ಏನು ಕೂಡ ನಡೀತಾ ಇಲ್ಲ, ಆಗ್ತಾ ಇಲ್ಲ. ಅವ್ರ ಫ್ಯಾಮಿಲಿನಲ್ಲೂ ಕೂಡ ತುಂಬಾ ಇಶ್ಯೂಸ್ ನಡೀತಾ ಇರ್ಬೋದು. ಸೊ ಇವ್ರ ಫ್ಯಾಮಿಲಿಗೆ ಇವರೊಬ್ಬರೇ ರೆಸ್ಪಾನ್ಸಿಬಿಲಿಟೀಸ್ ನ ತಗೊಂಡಿದ್ದಾರೆ. ಸೊ ಎಲ್ಲಾನು ಕೂಡ ಇವರೇ ನೋಡ್ಕೊಳ್ಬೇಕು, ಎಲ್ಲಾನು ಕೂಡ ಇವರೇ ಮ್ಯಾನೇಜ್ ಮಾಡಬೇಕು. ಸೊ ಸಿಕ್ಕಾಪಟ್ಟೆ ಅವ್ರ ಲೈಫ್ ಅಲ್ಲಿ ಕಷ್ಟ ಅಂತೂ ಡೆಫಿನೆಟ್ಲಿ ಪಡ್ತಾ ಇದ್ದಾರೆ. ಸೊ ತುಂಬಾನೇ
ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಏನೇ ಮಾಡಿದ್ರು ಕೂಡ ಅವರ ಲೈಫಲ್ಲಿ ಸದ್ಯಕ್ಕಂತೂ ಒಂದು ಪಾಸಿಟಿವಿಟಿ ಅಂತೂ ಏನು ನೋಡ್ತಾ ಇಲ್ಲ. ಸೊ ತುಂಬಾ ಕಡೆ ಅವ್ರಿಗೆ ಫೈನಾನ್ಷಿಯಲ್ ಲಾಸ್ ಆಗಿದೆ, ಕರಿಯರ್ ಹೋಗಿದೆ, ಕೆಲಸ ಹೋಗಿರಬಹುದು. ಸೊ ಕೆಲಸ ಇದ್ರೂ ಕೂಡ ಅದ್ರಲ್ಲಿ ಅವರು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ಅವ್ರಿಗೆ ಸರಿಯಾಗಿ ಅವ್ರು ಅನ್ಕೊಂಡಿದ್ದ ಅಮೌಂಟ್ ಅವ್ರಿಗೆ ಸಿಗ್ತಾ ಇಲ್ಲ. ಎಲ್ಲಾನು ಕೂಡ ಕಾರಣ ಆಗುತ್ತೆ. ಬಟ್ ನಿಮ್ಮ ಬಗ್ಗೆ ಡೆಫಿನೆಟ್ಲಿ ಅವ್ರಿಗೆ ಯೋಚನೆಗಳು ಸುರಿಮಳೆನೆ ಸುಳಿಯತ್ತೆ ಅಂತ ಹೇಳ್ಬಹುದು. ಸೊ ತುಂಬಾ ಒಂದು ವ್ಯಕ್ತಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ, ಥಿಂಕ್ ಮಾಡ್ತಾರೆ, ಅಂಡ್ ತುಂಬಾನೇ ರೈಟ್ ನಾವು ನಿಮ್ಮನ್ನ ಮಿಸ್ ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ಅವ್ರಿಗೆ ಕಷ್ಟ ಅಂತ ಬಂದಾಗ, ಸುಖ ಅಂತ ಬಂದಾಗ ನೀವು ಅವ್ರ ಕೈ ಹಿಡಿತಾ ಇದ್ರಾ, ಸಪೋರ್ಟ್ ಮಾಡ್ತಾ ಇದ್ರಾ, ಕೇರ್ ಮಾಡ್ತಾ ಇದ್ರಾ, ನಿನ್ ಕೈಲಾಗತ್ತೆ ಮುಂದಕ್ಕೆ ಹೋಗು ಅಂತ ಮೋಟಿವೇಟ್ ಮಾಡ್ತಾ ಇದ್ರ. ಇದೆಲ್ಲಾನು ಕೂಡ ಇವಾಗ ನನ್ನ ಲೈಫಲ್ಲಿ, ಅವ್ರ ಲೈಫಲ್ಲೂ ಕೂಡ ತುಂಬಾ ಚಾಲೆಂಜಿಂಗ್ ಇದೆ. ಸೊ ಇವಾಗ ಚಾಲೆಂಜಿಂಗ್ ನ ಎದುರಿಸಕ್ಕೆ ಅವ್ರ ಲೈಫಲ್ಲಿ ಯಾರು ಕೂಡ ಇಲ್ಲ. ನಿನ್ ಕೈಲಾಗತ್ತೆ ಮುಂದೆ ಹೋಗು ಅಂತ ಯಾರು ಸ್ಫೂರ್ತಿ ತುಂಬ್ತಾ ಇಲ್ಲ ನಿಮ್ಮ ವ್ಯಕ್ತಿಗೆ. ಸೊ ಈ ಒಂದು ಸಿಚುವೇಶನ್ ಅಲ್ಲಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ, ನೀವು ಅವ್ರ ಲೈಫಲ್ಲಿ ಇದ್ದಿದ್ರೆ ಎಷ್ಟೆಲ್ಲ ನನ್ನ ಲೈಫ್ ತುಂಬಾ ಅದ್ಭುತವಾಗಿರ್ತಾ ಇದ್ರು, ಎಷ್ಟೊಂದು ಮೋಟಿವೇಟ್ ಮಾಡ್ತಾ ಇದ್ರು, ಸಪೋರ್ಟ್ ಮಾಡ್ತಾ ಇದ್ರು, ಕೇರ್ ಮಾಡ್ತಾ ಇದ್ರು, ಇಲ್ಲ ನಿನ್ ಕೈಲಿ ಆಗತ್ತೆ ನೀನ್ ಮಾಡ್ತೀಯ ಅಂತ ಪುಷ್ ಮಾಡ್ತಾ ಇದ್ರು, ನನ್ನ ಪ್ರೊಟೆಕ್ಟ್ ಮಾಡ್ತಾ ಇದ್ರು, ಅಂಡ್ ನನಗೆ ತುಂಬಾ ಪ್ರೀತಿ ಕೊಟ್ಟಿದ್ರು. ಆ ಪ್ರೀತಿನ ನಾನು ಉಳಿಸ್ಕೊಳಕ್ ಆಗ್ಲಿಲ್ಲ, ತುಂಬಾನೇ ರೆಗ್ರೆಟ್ನೆಸ್ ಅಲ್ಲಿ ಇದ್ದಾರೆ, ಗಿಲ್ಟ್ ಫೀಲ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ವ್ಯಕ್ತಿ ಆಕ್ಚುಲಿ ನಿಮ್ಮ ಜೊತೆ ಕಮ್ಯುನಿಕೇಟ್ ಮಾಡ್ಬೇಕು ಅಂತ ಅವ್ರಿಗೆ ಅನಿಸ್ತಾ ಇದೆ, ಬಟ್ ನಿಮ್ ಜೊತೆಗೆ ಬರೋದಿಕ್ಕಾಗ್ತಾ ಇಲ್ಲ, ಮಾತಾಡೋದಿಕ್ಕಾಗ್ತಾ ಇಲ್ಲ, ನಿಮ್ಮಂತ ದೂರ ಉಳಿಯೋದಕ್ಕಾಗ್ತಾ ಇಲ್ಲ, ಮೂವ್ ಆನ್ ಆಗೋದಕ್ಕಾಗ್ತಾ ಇಲ್ಲ. ಸೊ ಎಲ್ಲಾ ಕಡೆಯಿಂದನೂ ನಿಮ್ಮ ನೆನಪುಗಳು ಅವ್ರಿಗೆ ಅಚ್ಚೆ ಆಗಿ ಉಳಿತಾನೆ ಬರ್ತಾ ಇದೆ ಅವರ ಲೈಫ್ ಅಲ್ಲಿ ನಿಮ್ಮ ಬಗ್ಗೆ ಅಂತ ಹೇಳ್ಬೋದು. ಸೊ ಮನಸ್ಪೂರ್ವಕವಾಗಿ ಅವರು ನಿಮ್ಮ ಹತ್ರ ಸಾರಿ ಕೇಳಬೇಕು, ಅಪಾಲಜಿ ಕೇಳಬೇಕು. ಅವ್ರಿಗೆ ನಿಮಗೆ ಅವ್ರು ತುಂಬಾನೇ ಹರ್ಟ್ ಮಾಡಿದ್ದಾರೆ, ಪೇನ್ ಮಾಡಿದ್ದಾರೆ. ಇದೆಲ್ಲ ನೋಡಿದಾಗ ಸಮಥಿಂಗ್ ಅವ್ರಿಗೆ ಏನ್ ಅನ್ಸುತ್ತೆ ಅಂದ್ರೆ, ನನ್ನ ಎಷ್ಟೆಲ್ಲ ಆಗಿದ್ರು ಕೂಡ ಅವರು ಎಷ್ಟು ಖುಷಿಯಾಗಿದ್ದಾರೆ ಅಂತ ಅನ್ನೋದಕ್ಕಿಂತ ದಿಸ್ ಪರ್ಸನ್ ಫೀಲ್ಸ್ ದಟ್ ಈ ಒಂದು ವ್ಯಕ್ತಿ ನನ್ನ ಲೈಫಲ್ಲಿ ಇದ್ದಿದ್ರೆ ಇವತ್ತು ನಾನು ಎಷ್ಟು ಚೆನ್ನಾಗಿರ್ತಾ ಇದ್ದೆ ಅನ್ನೋದು ಇವರ ಒಂದು ಇಂಟೆನ್ಷನ್ಸ್ ಆಗಿದೆ. ಬಟ್ ದಿಸ್ ಪರ್ಸನ್ ಇಸ್ ಟ್ರೂಲಿ 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 ಮಿಸ್ ಯು ಅಂತ ನಾನು ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್. ಯಾರೆಲ್ಲ ರೋಸ್ ಕಾರ್ಡ್ಸ್ ನ ಇಲ್ಲಿ ಚೂಸ್ ಮಾಡ್ಕೊಂಡಿದ್ರ, ಸೊ ಇವಾಗ ನೋಡೋಣ ನಿಮ್ಮ ವ್ಯಕ್ತಿ ನಿಮ್ಮನ್ನ ಮಿಸ್ ಮಾಡ್ಕೊಳ್ತಾ ಇದಾರ, ಡೂ ದಿಸ್ ಪರ್ಸನ್ ಮಿಸ್ ಯು ಅಂತ ನೋಡೋಣ. ಸೊ ಲೆಟ್ಸ್ ಬಿಗಿನ್. ಓಕೆ, ಸೊ ಬಾಟಮ್ ಆಫ್ ದಿ ಕಾರ್ಡ್ ನೈಟ್ ಆಫ್ ವ್ಯಾಂಡ್ಸ್ ಇದೆ. ಸೊ ಗೈಸ್ ಯಾರಲ್ಲ ಸೆಕೆಂಡ್ ಪೈಲ್ ನ ಇಲ್ಲಿ ಚೂಸ್ ಮಾಡಿದ್ರ, ನೈಟ್ ಆಫ್ ವ್ಯಾಂಡ್ಸ್, ಇರೋಫೆಂಟ್, ಪೇಜ್ ಆಫ್ ಕಪ್ಸ್, 3 ಆಫ್ ಕಪ್ಸ್, ಓಕೆ, 8 ಆಫ್ ಕಪ್ಸ್, ಕ್ವೀನ್ ಆಫ್ ಪೆಂಟಿಕಲ್ಸ್, ನೈಟ್ ಆಫ್ ಕಪ್ಸ್, ಅಂಡ್ ವಿ ಹ್ಯಾವ್ 8 ಆಫ್ ವ್ಯಾಂಡ್ಸ್. ಓಕೆ, ಸೊ ಗೈಸ್ ನನಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಷನ್ಸ್ ಬರ್ತಾ ಇದೆ ಅಂದ್ರೆ, ಡೆಫಿನೆಟ್ಲಿ ನೀವು ಯಾರನ್ನ ನೆನೆಸ್ಕೊಂಡು ಈ ಒಂದು ರೀಡಿಂಗ್ ನ ನೋಡ್ತಾ ಇದ್ರಾ, ಈ ಒಂದು ವ್ಯಕ್ತಿ ನಿಮ್ಮನ್ನ ಮಿಸ್ ಮಾಡ್ಕೊಳ್ತಾ ಇದ್ರೆ, ರೈಟ್ ನೌ ದಿಸ್ ಪರ್ಸನ್ ಇಸ್ ಆಕ್ಚುಲಿ ಥಿಂಕಿಂಗ್ ಅಬೌಟ್ ಯು ಅಂತ ನಾನು ಹೇಳ್ಬೋದು. ಯಾಕೆಂತಂದ್ರೆ ಎಲ್ಲೋ ಒಂದು ಕಡೆ ನೀವಿಬ್ರು ನೋ ಕಾಂಟ್ಯಾಕ್ಟ್ ಅಲ್ಲಿ ಇರ್ಬೋದು, ನೋ ಕಮ್ಯುನಿಕೇಶನ್ ಅಲ್ಲಿ ಇರ್ಬೋದು, ಅಥವಾ ನಿಮ್ಮನ್ನ ಅವ್ರು ಬ್ಲಾಕ್ ಮಾಡಿರ್ಬೋದು, ಅಥವಾ ನೀವೇ ಎಷ್ಟೇ ಟ್ರೈ ಮಾಡ್ತಾ ಇದ್ರು ಕೂಡ ಅವ್ರ ಕಡೆಯಿಂದ ನಿಮ್ಗೆ ರೆಸ್ಪಾನ್ಸ್ ಸಿಗದೆ ಇರ್ಬೋದು. ಬಟ್ ಈ ಒಂದು ವ್ಯಕ್ತಿ ನಿಮ್ಮ ಬಗ್ಗೆ ಖಂಡಿತವಾಗ್ಲೂ ಕೂಡ ಯೋಚನೆ ಮಾಡ್ತಾರೆ, ಯೋಚಿಸ್ತಾನೆ ಇರ್ತಾರೆ, ಯಾವಾಗ್ಲೂ ಕೂಡ ನಿಮ್ಮ ಬಗ್ಗೆ ನೆನ್ಪು ಮಾಡ್ಕೊಳ್ತಾನೆ ಇರ್ತಾರೆ. ನಿಮ್ಮ ಜೊತೆಗೆ ಕಳೆದಿರುವಂತಹ ಎಲ್ಲಾ ಸುಂದರವಾದ ಕ್ಷಣಗಳನ್ನ ನೆನಪು ಮಾಡ್ಕೊಳ್ತಾ ಇದಾರೆ. ಯಾಕಂತಂದ್ರೆ ನಂಗೆ 3 ಆಫ್ ಕಪ್ಸ್ ಇರೋದ್ರಿಂದ ನಿಮ್ಮ ಜೊತೆಗೆ ತುಂಬಾ ಖುಷಿಯಿಂದ ಕಳೆದಿರುವಂತಹ ಸಮಯಗಳು, ಹ್ಯಾಪಿನೆಸ್ ಅಂಡ್ ನೀವು ಮಾಡಿರುವಂತಹ ಪಾರ್ಟೀಸ್ ಆಗಿರ್ಬೋದು, ಪ್ರತಿಯೊಂದೂ ಸಮಾರಂಭದಲ್ಲಿ ನೀವು ಅವ್ರ ಲೈಫಲ್ಲಿ ಇರ್ತಾ ಇದ್ರಿ, ಎಲ್ಲಾನು ಕೂಡ ಅವ್ರ ಲೈಫಲ್ಲಿ ನೀವು ಸೆಲೆಬ್ರೇಟ್ ಮಾಡಿದ್ರ. ಇದೆಲ್ಲಾನು ಕೂಡ ನೆನ್ಸ್ಕೊಂಡು ಈ ಒಂದು ವ್ಯಕ್ತಿ ತುಂಬಾನೇ ಯೋಚನೆ ಮಾಡ್ತಾ ಇದ್ದಾರೆ. ಸೊ ನಾವು ಎಷ್ಟು ಸುಂದರವಾಗಿದ್ವಿ ನಮ್ಮ ಇಬ್ಬರ ಸಂಬಂಧದಲ್ಲಿ, ನಾವ್ ಎಷ್ಟು ಮಜಾ ಮಾಡ್ತಾ ಇದ್ವಿ, ಎಂಜಾಯ್ ಮಾಡ್ತಾ ಇದ್ವಿ, ಎಷ್ಟು ಹ್ಯಾಪಿ ಆಗಿದ್ವಿ ಒಬ್ರಿಗೊಬ್ರು, ಎಷ್ಟು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಇದ್ರಿ ಒಬ್ರಿಗೊಬ್ರು. ಇದೆಲ್ಲಾನು ಕೂಡ ಯೋಚನೆ ಮಾಡ್ಕೊಂಡು ನಿಮ್ಮ ಬಗ್ಗೆ ತುಂಬಾನೇ ಮಿಸ್ ಮಾಡ್ತಾ ಇದ್ದಾರೆ. ಆಕ್ಚುಲಿ ಈ ಒಂದು ವ್ಯಕ್ತಿ ಯಾರ ಜೊತೆಗೂ ಕೂಡ ಇಲ್ಲ, ಅವ್ರು ಏಕಾಂಗಿ ಆಗ್ತಾ ಇದ್ದಾರೆ, ಅವರು ತುಂಬಾನೇ ಒಬ್ಬಂಟಿ ಆಗ್ತಾ ಇದ್ದಾರೆ, ಲೋನ್ಲಿ ಫೀಲ್ ಮಾಡ್ತಾ ಇದ್ದಾರೆ, ಬಿಕಾಸ್ ದಿಸ್ ಪರ್ಸನ್ ನೀಡ್ಸ್ ಯು. ಸೊ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಮಾಡ್ತಾ ಅವ್ರಿಗೆ ಏನ್ ಅನ್ಸ್ತಾ ಇದೆ ಅಂತ ಅಂದ್ರೆ, ನಾನೆಲ್ಲೋ ತುಂಬಾ ರಾಂಗ್ ಡಿಸಿಷನ್ ತಗೊಂಡಿದ್ದೀನಿ, ತುಂಬಾ ತಪ್ಪು ನಿರ್ಧಾರನ ತಗೊಂಡಿದ್ದೀನಿ, ಬಟ್ ನನ್ನ ಲೈಫ್ ಅಲ್ಲಿ ಒಂದು ಒಳ್ಳೇದು ಮಾಡಿದೀನಿ ಅಂತ ಅಂದ್ರೆ, ಒಳ್ಳೆ ಚಾಯ್ಸ್ ಮಾಡಿದೀನಿ ಅಂದ್ರೆ ಅದು ನಿಮ್ಮ ವಿಚಾರವಾಗಿ. ಸೊ ನೀವು ಒಂದು ವ್ಯಕ್ತಿನ ಪಡ್ಕೊಂಡೆ, ಪ್ರೀತಿ ಮಾಡ್ದೆ, ಇವಾಗ ಪ್ರೀತಿನ ಉಳಿಸ್ಕೊಳಕ್ ಆಗ್ಲಿಲ್ಲ ನನ್ನ ಕೈಯಲ್ಲಿ, ಇದೆಲ್ಲಾನು ಕೂಡ ಯೋಚಿಸ್ತಾ ಇದ್ದಾರೆ. ಬಟ್ ಆಕ್ಚುಲಿ ದಿಸ್ ಪರ್ಸನ್ ಫೀಲ್ ದಟ್ ಯು ಆರ್ ದ ಒನ್ ಫಾರ್ ದೆಮ್ ಅಂತ ಅನ್ಸುತ್ತೆ. ಯಾಕಂತ ಅಂದ್ರೆ ದಿಸ್ ಪರ್ಸನ್ ಇಸ್ ಯುವರ್ ಸೋಲ್ಮೇಟ್ ಅಂತನೂ ಕೂಡ ಹೇಳ್ಬೋದು. ಬಿಕಾಸ್ ಐ ಆಮ್ ಸ್ಟ್ರಾಂಗ್ಲಿ ಗೆಟಿಂಗ್ ದಟ್ ಇಂಟೆನ್ಷನ್ ದಟ್ ದಿಸ್ ಪರ್ಸನ್ ಇಸ್ ಫ್ರಮ್ ಪಾಸ್ಟ್ ಲೈಫ್. ಇವರು ನಿಮ್ಮ ಓದ ಜನ್ಮದಿಂದನೂ ಕೂಡ ನಿಮ್ಮ ಜೊತೆಗಿದ್ದಾರೆ, ಅವರು ನಿಮ್ಮ ಸೋಲ್ಮೇಟ್ ಅಂತ ಹೇಳ್ಬೋದು. ಸೊ ಹಾಗಾಗಿನೇ ನೀವಿಬ್ರ ಮಧ್ಯೆ ಯಾವ ತರ ಬಾಂಡ್ ಇದೆ ಅಂತ ಅಂದ್ರೆ,
ನೀವು ಎಷ್ಟೇ ಜಗಳ ಆಡಿದ್ರು, ಕೋಪ ಮಾಡ್ಕೊಂಡ್ರು, ನಿಮ್ಮಿಂದ ಎಷ್ಟೇ ಅವರೊಂದು ದೂರ ಹೋದ್ರು ಕೂಡ ಅವ್ರು ಒಬ್ರಿಗೊಬ್ರು ನೀವು ಫೀಲ್ ಮಾಡ್ತೀರಾ. ಲೈಕ್ ಇವ್ರ ಜೊತೆಗೆ ನಾನು ಇರಬೇಕು, ಅವ್ರ ಜೊತೆಗೆ ಮಾತಾಡಬೇಕು, ಕಾಲ್ ಮಾಡಬೇಕು, ಅವ್ರ ಬಗ್ಗೆ ತಿಳ್ಕೊಳ್ಬೇಕು ಅಂತ ಒಂದು ಎನರ್ಜೀಸ್ ನಿಮ್ಮಲ್ಲಿ ಮೂಡುತ್ತೆ. ಸೊ ಇದೆಲ್ಲನೂ ನೋಡ್ದಂಗೆ ಬಿಕಾಸ್ ದಿಸ್ ವೈಬ್ರೇಷನ್ ಇಸ್ ಸಮಥಿಂಗ್ ವೆರಿ ಯುನಿಕ್. ಯಾಕಂತಂದ್ರೆ ಇದೊಂದು ಮ್ಯಾಗ್ನೆಟಿಕ್ ಪುಲ್ಲ ಇದೆ ನಿಮ್ಮಿಬ್ರು ಮಧ್ಯ ಅಂತ ಹೇಳ್ಬೋದು. ಆಕ್ಚುಲಿ ಯು ಆರ್ ಮ್ಯಾನಿಫೆಸ್ಟಿಂಗ್ ದಿಸ್ ಪರ್ಸನ್ ಇಸ್ ಮ್ಯಾನಿಫೆಸ್ಟಿಂಗ್ ಯು. ಒಬ್ರಿಗೊಬ್ರು ಈ ಒಂದು ರಿಲೇಶನ್ಶಿಪ್ ನ ಕನೆಕ್ಷನ್ ನ ಆಕ್ಷನ್ ತಗೊಳ್ಬೇಕು, ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರ ನನ್ನ ಲೈಫಲ್ಲಿ ಮಿರಾಕಲ್ಸ್ ಆಗ್ಬೇಕು, ಮತ್ತೆ ನಾವಿಬ್ರು ಒಂದಾಗ್ಬೇಕು, ಜೋಡಣೆ ಆಗ್ಬೇಕು. ಸೊ ಎಲ್ಲ ಯೋಚನೆ ಮಾಡ್ತಾ ಇದ್ರ. ಕ್ವೀನ್ ಆಫ್ ಪೆಂಟಿಕಲ್ಸ್ ಇದೆ. ಐ ಥಿಂಕ್ ನೀವು ತುಂಬಾನೇ ಫಿನಾನ್ಷಿಯಲಿ ಒಂದು ವ್ಯಕ್ತಿಗೆ ಹೆಲ್ಪ್ ಮಾಡಿದೀರಾ. ಸೊ ಹಾಗಾಗಿ ಒಂದು ವ್ಯಕ್ತಿ ನಿಮ್ ಬಗ್ಗೆ ಯೋಚನೆ ಮಾಡ್ತಾ ದಟ್ಸ್ ದಿಸ್ ಪರ್ಸನ್ ಫೀಲ್ ಯುವರ್ ಎನರ್ಜಿ ವೇರ್ ನನ್ನ ಲೈಫಲ್ಲಿ ಏನಾದ್ರೂ ಕಷ್ಟ ಅಂತ ಬಂದ್ರೆ ದಿಸ್ ಪರ್ಸನ್ಸ್ ಸಮ್ ಒನ್ ಟು ಹೆಲ್ಪ್ ಮೀ. ಇವರು ನಂಗೆ ಸಹಾಯ ಮಾಡ್ತಾರೆ, ಈ ಒಂದು ವ್ಯಕ್ತಿನೇ ನಂಗೆ ಸಹಾಯ ಮಾಡಕ್ಕೆ ಸಾಧ್ಯ, ಬೇರೆ ಯಾರ ಕೈಲೂ ಇದನ್ನ ಸಹಾಯನವನ್ನ ಮಾಡಕ್ಕಾಗಲ್ಲ ಅನ್ನೋ ಸತ್ಯನ ಅರ್ಥ ಮಾಡ್ಕೊಂಡಿದ್ದಾರೆ. ಸೊ ಇರೋಫೆಂಟ್ ಇದೆ. ಸೊ ಡೆಫಿನೆಟ್ಲಿ ನೀವು ಅವರ ಲೈಫಲ್ಲಿ ಒಂದು ಗುರು ತರ ಇದ್ರಿ. ಸೊ ಗುರು ತರ ಲೈಕ್ ನೀವು ಎಲ್ಪು ಮಾಡಿದ್ರ, ಗುರು ತರ ನೀವು ಅವ್ರನ್ನ ಶಿಕ್ಷೆನೂ ಕೊಟ್ಟಿದ್ದೀರಾ, ಅಂಡ್ ಅವ್ರಿಗೆ ತುಂಬಾ ಪ್ರೀತಿನೂ ಕೊಟ್ಟಿದ್ದೀರಾ, ಅಂಡ್ ಅವ್ರಿಗೆ ಪಾಠನೂ ಹೇಳಿದಿರಾ, ಅವರ ಜೀವನದಲ್ಲಿ ಕಲ್ಸಿದಿರಾ ಅಂತಾನು ನಾವು ಹೇಳ್ಬೋದು. ಸೊ ಪೇಜ್ ಆಫ್ ಕಪ್ಸ್ ಇದೆ. ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ವಾಂಟ್ಸ್ ಲಾಂಗ್ ಟರ್ಮ್ ಕಮಿಟ್ಮೆಂಟ್. ಸೊ ಕಮಿಟ್ಮೆಂಟ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಸೊ ವೆದರ್ ಇವ್ರಿಗೆ ನಾನು ರೀಚ್ ಔಟ್ ಆಗ್ಬಿಟ್ಟು ಇವ್ರ ಹತ್ರ ಒಂದು ಚಾನ್ಸ್ ಕೇಳೋದಾ, ಅಥವಾ ನೀವಿಬ್ರು ಟಾಕಿಂಗ್ ಟರ್ಮ್ಸ್ ಅಲ್ಲಿ ಇದ್ರೂ ಕೂಡ ದಿಸ್ ಪರ್ಸನ್ ಫೀಲ್ ದಟ್ ಯು ಆರ್ ದ ಒನ್. ನಿಮಗೆ ಕಮಿಟ್ಮೆಂಟ್ ಕೊಟ್ರೆ ನಿಮಗೆ ಕಮಿಟ್ಮೆಂಟ್ ಕೊಡಬೇಕು, ಬೇರೆ ಯಾರಿಗೂ ಕಮಿಟ್ಮೆಂಟ್ ಈ ಒಂದು ವ್ಯಕ್ತಿಯವರ ಲೈಫಲ್ಲಿ ಕೊಡೋದಿಕ್ಕಾಗಲ್ಲ. ಬಿಕಾಸ್ ದಿಸ್ ಪರ್ಸನ್ ಟ್ರೂಲಿ ಬಿಲೀವ್ ಇನ್ ಯು. ಸೊ ಓಪ್ ಇಟ್ಕೊಂಡಿದ್ದಾರೆ, ಭರವಸೆ ಇಟ್ಕೊಂಡಿದ್ದಾರೆ. ಅವ್ರನ್ನ ಯಾರಾದ್ರೂ ಅವ್ರ ಲೈಫಲ್ಲಿ ಇಷ್ಟಪಡ್ತಾ ಇದ್ದಾರೆ, ಪ್ರೀತಿ ಮಾಡ್ತಾ ಇದಾರೆ ಅಂದ್ರೆ ಅದು ನೀವು ಮಾತ್ರ. ಸೊ ಇದೆಲ್ಲಾನು ಕೂಡ ಗಮನಿಸಿದಾಗ ನೀವು ತುಂಬಾ ಜೆನ್ಯೂನ್ ಆಗಿ ಒಂದು ವ್ಯಕ್ತಿನ ಹಚ್ಕೊಂಡಿದ್ರಾ, ಪ್ರೀತಿ ಮಾಡಿದ್ರಾ. ಇನ್ ದ ಸೇಮ್ ವೇ ಆ ಒಂದು ವ್ಯಕ್ತಿನೂ ಕೂಡ ನಿಮ್ಮನ್ನ ಅಷ್ಟೇ ಹಚ್ಕೊಂಡಿದ್ದಾರೆ, ಪ್ರೀತಿ ಮಾಡ್ತಾ ಇದಾರೆ. ಇದೆಲ್ಲ ನೋಡಿದಾಗ ಸಮ್ವೇರ್ ದಿಸ್ ಪರ್ಸನ್ ಫೀಲ್ ಈ ಒಂದು ವ್ಯಕ್ತಿನ ನಾನು ಯಾಕೆ ಕಳ್ಕೊಳ್ಬೇಕು, ಈ ಒಂದು ವ್ಯಕ್ತಿ ಜೊತೆಗೆ ನನ್ನ ಲೈಫ್ನ ಯಾಕೆ ಲೀಡ್ ಮಾಡಬಾರ್ದು, ಈ ಥರ ಎಲ್ಲ ಯೋಚನೆ ಮಾಡ್ತಾ ಇದಾರೆ ಅಂತ ನಾನು ಹೇಳ್ಬೋದು. ಬಟ್ ದಿಸ್ ಪರ್ಸನ್ ಅಟ್ ದಿಸ್ ಮೊಮೆಂಟ್ ಮಿಸ್ ಮಾಡ್ತಾ ಇದಾರೆ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್.